ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ಬಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಫ್ರಂಟ್ ನೆಕ್ ಬಂದುಬಿಟ್ಟು ಸ್ಕ್ವಯರ್ ವಿ, ಓಕೆ. ಬ್ಯಾಕ್ ನೆಕ್ ಬಂದುಬಿಟ್ಟು ಪಾರ್ಟ್ ನೆಕ್, ಓಕೆ. ನೋಡ್ಕೊಳ್ಳಿ, ಈಗ ಒಂದೊಂದಾಗಿ ಬಟ್ಟೆ ಯಾವ ರೀತಿ ಹಾಕ್ಕೋಬೇಕು ಏನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲೇದಾಗಿ ನೋಡಿ, ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ಲೈನಿಂಗ್ ಕ್ಲಾತು ಈ ರೀತಿ ತೊಗೋಬೇಕು. ನೋಡಿ, ಈ ರೀತಿ ಇರುತ್ತೆ ಲೈನಿಂಗ್ ಕ್ಲಾತು. 1 ಮೀಟ್ರು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ನೋಡಿ, ಈ ಸೈಡಲ್ಲಿ ಅಂಚು ಪೀಸ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಇದು ಬ್ಯಾಕ್ ಓಪನ್ ಇರೋದ್ರಿಂದ ನಾನು ಅಂಚು ಪೀಸು ನಮ್ಮ ಕಡೆ ಸೈಡ್ ಬರೋಂಗೆ ಹಾಕ್ಕೊಂಡಿದ್ದೀನಿ, ಓಕೆ. ಬಟ್ಟೆನ ಕ್ಲೀನಾಗಿ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಲೆವೆಲ್ಲಾಗಿ ಮಾಡಿಕೊಂಡು, ನೋಡಿ ಕೆಳಭಾಗದಲ್ಲಿ ನಾನು ಇವಾಗ ಲೆವೆಲ್ಲಾಗಿ ಒಂದು ಗೆರೆ ಹಾಕ್ಕೊತೀನಿ, ಓಕೆ. ಲೆವೆಲ್ಲಾಗಿ ಗೆರೆ ಹಾಕ್ಕೊಂಡು ನೋಡಿ, ಅರ್ಧ ಇಂಚು ಮಾರ್ಜಿನಿಗೂ ಕೂಡ ನಾನು ಗೆರೆ ಹಾಕ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ನೋಡ್ಕೊತಾ ಬನ್ನಿ. ಪ್ರತಿಯೊಂದೂ ಟಿಪ್ಸ್ಗಳನ್ನ ಯಾವುದೇ ರೀತಿ ಮಿಸ್ ಮಾಡಿಕೊಂಡೆ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ಕ್ಲೀನಾಗಿ ವಾಚ್ ಮಾಡಿ, ಕ್ಲೀನಾಗಿ ಅರ್ಥ ಆಗುತ್ತೆ, ಓಕೆ. ಲೆಂತ್ ನೋಡಿ 14 ಇಂಚ್ ತೊಗೊಂಡಿದ್ದೀನಿ. ಮತ್ತು ಅರ್ಧ ಇಂಚು ಮಾರ್ಜಿನಿಗೋಸ್ಕರ ತೊಗೊತಾ ಇದ್ದೀನಿ. ಗೊತ್ತಾಯ್ತಲ್ವಾ? ನೋಡಿ, ಅರ್ಧ ಇಂಚು ಮಾರ್ಜಿನಿಗೋಸ್ಕರ ತೊಗೊಂಡಿದ್ದೀನಿ. ಟೋಟಲ್ಲು ಬ್ಲೌಸ್ ಲೆಂತು, ಟೋಟಲ್ ಲೆಂತ್ ಬಂದುಬಿಟ್ಟು ನನಗೀಗ 15 ಇಂಚ್ ಬರುತ್ತೆ. ನೋಡಿ, ಆರ್ಮಲ್ ಡೌನ್ ಬಂದುಬಿಟ್ಟು 5.25 ತೊಗೊಂಡಿದ್ದೀನಿ, ಓಕೆ. ಪ್ರತಿಯೊಂದು ಬ್ಲೌಸಿಗೂ ಕೂಡ ನೀವು 5.25 ಆರ್ಮಲ್ ಡೌನ್ ತೊಗೊಳ್ಳಿ, ಓಕೆ. ಗೊತ್ತಾಯ್ತಲ್ವಾ? ನೋಡಿ, ನಾನು ಬಾಡಿ ಮೆಜರ್ಮೆಂಟು ತೊಗೊಂಡಿರೋದ್ರಿಂದ ಯಾವ ರೀತಿ ಬ್ಲೌಸನ್ನು ಕಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆ. ನೋಡಿ, ಬ್ಯಾಕ್ ಓಪನ್ ಇರೋದ್ರಿಂದ ನೋಡಿ, ಸೈಡಲ್ಲೂ ಕೂಡ ನಾನು ಅರ್ಧ ಇಂಚು, ಬ್ಯಾಕಲ್ಲೂ ಕೂಡ ಅರ್ಧ ಇಂಚು ಉಕ್ಸ್ ಪಟ್ಟಿ ಮತ್ತು ದಾರದ ಪಟ್ಟಿಗೆ ಅರ್ಧ ಇಂಚು ಮಾರ್ಜಿನ್ ಬಿಡ್ತಾ ಇದ್ದೀನಿ, ಓಕೆ. 24 ಇಂಚು ಸೊಂಟ ಇದೆ. 24 ಇಂಚು ಸೊಂಟ ಅಂದರೆ 4 ಭಾಗ ಮಾಡಿದಾಗ 6 ಇಂಚ್ ಬರುತ್ತೆ. 6 ಇಂಚಿಗೆ ನಾನು ಮತ್ತೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊತೀನಿ. 2 ಇಂಚ್ ಸೇರಿಸ್ಕೊಂಡ್ರೆ 26 ಇಂಚ್ ಆಗುತ್ತೆ. 6 ಇಂಚಿಗೆ ಬ್ಯಾಕು 1 ಇಂಚು, ನೋಡಿ 6.5 ತೊಗೊಂಡಿದ್ದೀನಿ, ಓಕೆ. 6.5 ಅಂದರೆ 26 ಇಂಚ್ ಆಗುತ್ತೆ. 26ಕ್ಕೆ 1 ಇಂಚು ಬ್ಯಾಕು ನಿಮಗೆ ಟಕ್ಸ್ ಬರುತ್ತಲ್ಲ, ಬ್ಯಾಕ್ ಟಕ್ಸಿಗೆ 1 ಇಂಚು ಹೋದರೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತೆ. ನೋಡಿ, ನಾನಿವಾಗ 6.5 + 1 7.5 7.25 ಇಂಚು, ಓಕೆ. 7.25 ಇಂಚಿಗೆ ನಾನು ಇವಾಗ ಚೆಸ್ಟ್ ಮೆಜರ್ಮೆಂಟನ್ನು ತೊಗೊಂಡಿದ್ದೀನಿ. 7.25 ಇಂಚ್ ಅಂದರೆ 1/4 ಇಂಚು ಅದು ಕೂಡ ಫ್ರಂಟಲ್ಲಿ ಡ್ಯಾಡ್ಸಿಗೆ ಹೋಗುತ್ತೆ. ಅದನ್ನ ಬಿಟ್ಟರೂ ಕೂಡ ನೀವು 7 4 28 ಇಂಚು, 28 ಅರ್ಧ ಇಂಚು ಸೇರಿಸಿದ್ರು ಒಟ್ಟು 30 ಇಂಚು ಟೋಟಲಾಗಿ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ನೋಡಿ, ನೋಡಿ ಶೋಲ್ಡರು, ನೆಕ್ ಬ್ರ್ಯಾಡು ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ನೆಕ್ ಡೀಪ್ ಬಂದುಬಿಟ್ಟು 11 ಇಂಚ್ ತೊಗೊಂಡಿದ್ದೀನಿ, ಓಕೆ. ನೆಕ್ ಡೀಪು 11 ಇಂಚು ಪಾರ್ಟ್ ನೆಕ್ ಬರುತ್ತೆ. ಶೋಲ್ಡರ್ ಬಂದುಬಿಟ್ಟು 3 ಇಂಚ್ ತೊಗೊಂಡಿದ್ದೀನಿ. ಎರಡೂವರೆ ಇಂಚು ನೆಕ್ ಬ್ರ್ಯಾಡ್ ತೊಗೊಂಡಿದ್ದೀನಿ. ಗೊತ್ತಾಗತ್ತಲ್ವಾ? ನೋಡಿ, ಈ ರೀತಿ ಪಾರ್ಟ್ ನೆಕ್ ಬರುತ್ತೆ. ಇದಕ್ಕೆ ಬ್ಯಾಕ್ ಭಾಗದಲ್ಲಿ ಕಟ್ಟಾಗಿ ಕೂಡ ದಾರ ಹಾಕ್ತೀನಿ. ಗೊತ್ತಾಯ್ತಲ್ವಾ? ನೋಡಿ, ಇದು ಆರ್ಮಲ್ಲು ರೌಂಡ್ ಯಾವ ರೀತಿ ತಕ್ಕೋಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನನಗೆ 7.25 ಇಂಚು ಇವಾಗ ಆರ್ಮಲ್ಲು ರೌಂಡ್ ಬರಬೇಕಾಗತ್ತೆ. 5.25 ಇಂಚು ಡೀಪು ಆರ್ಮಲ್ ಡೀಪ್ ತೊಗೊಂಡಿದ್ದೀನಿ. 7.25 ಇಂಚು 7.25 ಇಂಚ್ ತೊಗೊಂಡಿದ್ದೀನಿ. 7.25 ಇಂಚ್ ಅಂದರೆ 7.25 ಇಂಚ್ ತೊಗೊಂಡಿದ್ದೀನಿ. ಬರೆಯೋತ್ತಿಗೆ ಸ್ವಲ್ಪ ಮಿಸ್ ಆಗಿದೆ, ಓಕೆ. ನೋಡಿ, ಇವಾಗ ಬ್ಯಾಕ್ ಸೈಡನ್ನ ಪೂರ್ತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ, ಓಕೆ. ಗೊತ್ತಾಯ್ತಲ್ವಾ? ಈಗ ಫ್ರಂಟ್ ಭಾಗನ ಯಾವ ರೀತಿ ಕಟಿಂಗ್ ಮಾಡಬೇಕು ತೋರಿಸ್ತೀನಿ. ಹಾಗೆ ಫ್ರೆಂಡ್, ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಓಕೆ. ಈಗ ಫ್ರಂಟ್ ಭಾಗಕ್ಕೆ ನೋಡಿ, ಬಟ್ಟೆನ ಈ ರೀತಿ ತಿರ್ಸಾಕೊಂಡಿದ್ದೀನಿ. ಬಟ್ಟೆನ ಈ ರೀತಿ ಹಾಕ್ಕೊಂಡು ಬ್ಯಾಕ್ ಭಾಗನ ಈ ರೀತಿ ತೊಗೊಳ್ಳಿ. ಈ ರೀತಿ ತೊಗೊಂಡು ನೋಡಿ, ಸೈಡಲ್ಲಿ ಅರ್ಧ ಇಂಚು ಆವಾಗಲೇ ಬಿಟ್ಟಿದ್ನಲ್ಲ, ಅದನ್ನು ಇದು ಮಾಡ್ಕೋಬೇಡಿ, ಅಲ್ಲಿಗೆ ಇದು ಮಾಡ್ಕೊಳ್ಳಿ. ಫ್ರಂಟಲ್ಲಿ ಬ್ಯಾಕ್ ಓಪನ್ ಇರೋದ್ರಿಂದ ನಾನು ಅರ್ಧ ಇಂಚ್ ಜಾಸ್ತಿ ತೊಗೊಂಡಿದ್ದೆ. ಇಲ್ಲಿ ನೋಡಿ, 1 ಇಂಚ್ ಮೇಲ್ಗಡೆ ತೊಗೊತಾ ಇದ್ದೀನಿ, ಓಕೆ. ನೋಡಿ, ಇಲ್ಲಿ ಲೆವೆಲ್ಲಾಗಿ ತೊಗೊತಾ ಇಲ್ಲ, ಇಲ್ಲೂ ಕೂಡ ಅರ್ಧ ಇಂಚು ಒಳಭಾಗದಲ್ಲಿ ತೊಗೊತಾ ಇದ್ದೀನಿ. ನೋಡಿ, ನೆಕ್ ಕಡೆ ಸೈಡಲ್ಲೂ ಕೂಡ ನಾನು ಅರ್ಧ ಇಂಚ್ ಒಳಗಡೆ ತೊಗೊತಾ ಇದ್ದೀನಿ. ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರಬಾರ್ದು ಅಂದರೆ ನೋಡಿ, ಈ ರೀತಿ ಮಾಡ್ಕೋಬೇಕಾಗತ್ತೆ.
ಈ ರೀತಿ ಮಾಡಿಕೊಂಡಾಗ ನಿಮಗೆ ಯಾವುದೇ ರೀತಿ ಶೋಲ್ಡರು ಡೌನ್ ಆಗೋದಿಲ್ಲ ಮತ್ತು ಬಕ್ಕಲಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ನೋಡಿ ಇಲ್ಲೂ ಕೂಡ ಈಗ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಕೆಳಭಾಗದಲ್ಲಿ ನೋಡಿ, ಈಗ ಮೇಲ್ಭಾಗದಲ್ಲಿ ಹಾಗೆ ಇರಲಿ, ಕೆಳಭಾಗದಲ್ಲಿ ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡಿಕೊಂಡು ನೋಡಿ ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪನ್ನು ಈ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಸೈಡಲ್ಲಿ ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಸೈಡು ಸೇಮ್ ಏನು ಆರ್ಮಲ್ ಸೈಡಲ್ಲಿ ಇದು ಇರುತ್ತಲ್ವ, ಬಕ್ಕಲ್ ಸೈಡು ಆರ್ಮಲಲ್ಲಿ ಅದೇ ಸೈಡು ಸೇಮ್, ಫ್ರಂಟು ಬ್ಯಾಕು ಸೇಮ್ ಸೈಡ್ ಲೆಂತ್ ಬರೋಂಗೆ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಗೆರೆ ಹಾಕ್ಕೊಂಡು ನೋಡಿ 3.25 ಇಂಚಿಗೆ 3.25 ಅಥವಾ 4 ಇಂಚಿಗೆ ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ನೋಡಿ ಇದು 1.25 ಇಂಚ್ ಅಗಲ ಸ್ಕೇಲ್ ಇದೆ, 1 ಅಡಿ ಉದ್ದ ಸ್ಕೇಲ್ ಇದೆ. ಈ ಸ್ಕೇಲಲ್ಲಿ ನೋಡಿ ಹೀಗೆ ಒಂದೊಂದು ಉದ್ದಕ್ಕೆ ಗೆರೆ ಹಾಕ್ಕೊಳ್ಳಿ. 1.25 ಇಂಚು 1.25 ಇಂಚು ಮಾರ್ಜಿನ್ ನೋಡಿ 1.25 ಇಂಚು, ಈ ಕಡೆಗೂ ಕೂಡ 1.25 ಇಂಚು ಹಾಕ್ತಾಯಿದ್ದೀನಿ ನೋಡಿ. ಓಕೆ, ಹಾಕ್ಕೊಂಡು ಈ ರೀತಿ ಗೆರೆನ ಉದ್ದ ತಗೊಳ್ಳಿ. ಸ್ವಲ್ಪ ತೊಗೊಂಡು ನೋಡಿ 2 ಇಂಚು 2 ಇಂಚಿಗೆ ಒಂದು ಅಡ್ಡ ಗೆರೆ ಹಾಕ್ಕೊಳ್ಳಿ. ಹೀಗೆ ನೋಡಿ ಈಗ ಆರ್ಮೋಲಿಂದ ಡೈರೆಕ್ಟಾಗಿ ಈ ರೀತಿ ತಗೊಳ್ಳಿ. ನೋಡಿ ಈ ರೀತಿ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟಾಗಿ ಒಂದು ಗೆರೆ ಹಾಕ್ಕೊಳ್ಳಿ. ಮೇಲ್ಭಾಗದಲ್ಲೂ ಕೂಡ ಹಾಗೇ ನೋಡಿ, ಗೊತ್ತಾಯ್ತಲ್ವ. ನೋಡಿ ಇಲ್ಲಿ ಆರ್ಮೋಲ್ ಸೈಡಲ್ಲಿ 1 ಇಂಚು ನಿಮಗೆ ಈ ರೀತಿ ಶೇಪ್ ಮಾಡ್ಕೊಳ್ಳಿ. ಇದು ಪ್ರಿನ್ಸ್ ಕಟ್ ಆಗುತ್ತೆ. ಓಕೆ, ನೋಡಿ ಇದು ಸೈಡಲ್ಲಿ 1.5 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಲ್ವ, ಅದನ್ನು ಇವಾಗ ಗೆರೆ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ಪ್ರತಿಯೊಂದು ಕೂಡ ನಾನು ಇಲ್ಲಿ ಇವಾಗ ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊತಾ ಹೋಗಿ. ಪ್ರತಿಯೊಂದು ರೈಟಿಂಗಲ್ಲಿ ನಿಮಗೆ ಬರೆದಿರ್ತೀನಿ ಎಷ್ಟು ಏನು ಅನ್ನೋದನ್ನು. ಓಕೆ, ನೆಕ್ ಡಿಪ್ ಬಂದುಬಿಟ್ಟು 6.5 ತೊಗೊಂಡಿದ್ದೀನಿ ಫ್ರಂಟ್ ಭಾಗನ. ಓಕೆ, ಅದು ಕೂಡ ನಾನು ಸ್ಕ್ವಯರ್ ವಿ ತೊಗೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಸ್ಕ್ವಯರ್ ವಿ ಅಂತ ಹೇಳ್ತೀವಿ. ಓಕೆ, ನೋಡಿ ಫ್ರಂಟ್ ಭಾಗ ಈ ರೀತಿ ಮಾರ್ಕಿಂಗ್ ಆಗಿದೆ. ಇವಾಗ ಪ್ರತಿಯೊಂದೂ ಕೂಡ ನಿಮಗೆ 4 ಇಂಚು ಸೆಂಟ್ರು, 1.25 ಇಂಚು 1.25 ಇಂಚು. ಓಕೆ, ಅಲ್ಲಿ ಬರೆಯುವಾಗ ಸ್ವಲ್ಪ ಮಿಸ್ ಆಗ್ತಾಯಿದೆ. 2.5 ಫ್ರಂಟು, 2.5 ಡಾಟ್ಸ್ ಲೆಂತು. ಓಕೆ, 7.25 ಇಂಚು. ಚೆಸ್ಟಿಗೆ ಏನು ಬ್ಯಾಕ್ ತಗೊಂಡಿದ್ನಲ್ಲ ಅದನ್ನು ನಾನು ಇವಾಗ ಫುಲ್ ಮೆಜರ್ಮೆಂಟನ್ನು ತಗೋಬೇಕಾಗತ್ತೆ ಫ್ರಂಟಿಗೆ. 7.25. ಓಕೆ, ನೆಕ್ ಡಿಪ್ ಬಂದುಬಿಟ್ಟು 6.25 ಇದೆ. ಆರ್ಮಲ್ ರೌಂಡ್ ಬಂದುಬಿಟ್ಟು ಆವಾಗಲೇ 7.25 ತೊಗೊಂಡಿದ್ನಲ್ವ, ಇವಾಗ 7.25 ಬರುತ್ತೆ. ನೋಡಿ ಇವಾಗ ಫ್ರಂಟ್ ಭಾಗ ಪೂರ್ತಿ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಹೀಗೆ ನೋಡಿ ಫ್ರೆಂಡ್, ಕಟಿಂಗ್ ಮಾಡ್ಕೊಳ್ಳಿ ಒಂದೊಂದಾಗಿಯೇ ಕ್ಲೀನಾಗಿ. ಓಕೆ, ನೋಡಿ ಇದು ಪರ್ಫೆಕ್ಟ್ ಕಟಿಂಗ್ ಇರುತ್ತೆ. ಯಾವುದೇ ರೀತಿ ಸ್ಟಿಚಿಂಗ್ ಮಾಡೋತ್ತಿಗೆ ಕಟಿಂಗ್ ಮಾಡೋಂಥದ್ದು ಇರೋದಿಲ್ಲ. ನಾನು ಪ್ರತಿಯೊಂದು ಕಟಿಂಗು ತೋರಿಸ್ತಾ ಇರೋದು ನಿಮಗೆ ಪರ್ಫೆಕ್ಟ್ ಕಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಮತ್ತು ಸ್ಟಿಚ್ ಮಾಡಾದಮೇಲೆ ಯಾವುದೇ ರೀತಿ ಕಟಿಂಗ್ ಮಾಡೋಂಥದ್ದು ಇರೋದಿಲ್ಲ. ನೋಡಿ ಈಗ ಫ್ರೆಂಚ್ ಕಟ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಫ್ರೆಂಚ್ ಕಟ್ಟನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡಿ ಈ ರೀತಿ ಶೇಪ್ ಬರುತ್ತೆ. ಫ್ರಂಟ್ ಭಾಗನ ನಾನು ಇವಾಗ ಫ್ರೆಂಚ್ ಕಟ್ಟನ್ನು ಕಟ್ ಮಾಡಿದ್ದೀನಿ. 2 ಪೀಸ್ ಫ್ರೆಂಚ್ ಕಟ್ ಅಂತಾರೆ ಇದನ್ನು. ಓಕೆ, ಇನ್ನೊಂದು 3 ಪೀಸ್ ಫ್ರೆಂಚ್ ಕಟ್ ಮಾಡ್ತೀವಿ. ಇದು 2 ಪೀಸ್ ಫ್ರೆಂಚ್ ಕಟ್ಟನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಫ್ರಂಟ್ ನೆಕ್ಕು ನೋಡಿ ವೀಕ್ ಸ್ಕ್ವೇರ್ ಬಂದಿದೆ. ನೋಡಿ ಈ ರೀತಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಶೋಲ್ಡರ್ ಬಂದುಬಿಟ್ಟು 3 ಇಂಚ್ ಬಂದಿದೆ, ಗೊತ್ತಾಗತ್ತಲ್ವ. ಪ್ರತಿಯೊಂದನ್ನು ನಾನು ನಿಮಗೆ ರೈಟಿಂಗಲ್ಲೂ ಬರೆದಿದ್ದೀನಿ ಮತ್ತು ಸ್ಪೀಚಿಂಗಲ್ಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಹೊಸ್ದಾಗಿ ಕಲಿತೀರೋ ಅಂಥವ್ರಿಗೆ ತುಂಬ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊತಾ ಬನ್ನಿ. ತುಂಬ ಜನ ಕೇಳ್ತಿದ್ರಿ ಬಾಡಿ ಮೆಜರ್ಮೆಂಟನ್ನು ತೊಗೊಂಡಿರ್ತೀವಲ್ವ, ಅದು ಯಾವ ರೀತಿ ಕಟಿಂಗ್ ಮಾಡಬೇಕು ಏನು ಅಂಥೇಳಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಬಾಡಿ ಮೆಜರ್ಮೆಂಟ್ ತೊಗೊಳೋದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈಗ ನೋಡಿ ಸ್ಲೀವ್ಸು ಕಟಿಂಗ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಲೆಂತು ಓಕೆ, ನೋಡಿ 1/2 ಇಂಚು ಮಾರ್ಜಿನ್ ತೊಗೊಂಡಿದ್ದೀನಿ. ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು 3.25 ಇದೆ. ತುಂಬ ಲೆಂತ್ ಕಮ್ಮಿ ಇದ್ದಾಗ ಯಾವ ರೀತಿ ನೀವು ಶೋಲ್ಡರ್ ಡೌನ್ ತೊಗೋಬೇಕು, ಆರ್ಮಲ್ ಡೌನ್ ತೊಗೋಬೇಕು ಅನ್ನೋದನ್ನು ಇದರಲ್ಲಿ ತೋರಿಸ್ತೀನಿ ನೋಡಿ. 3.25 ಇದೆ. ಓಕೆ, ಈ ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗನ್ನು ಫುಲ್ಲು ಕ್ಲೀನಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ. ಪ್ರತಿಯೊಂದು ವೀಡಿಯೋನು ಕ್ಲೀನಾಗಿ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, 3.25 ಇದೆ. ನಾನು 4 ಇಂಚ್ ತೊಗೊಂಡಿದ್ದೀನಿ.
ಓಕೆ ನೋಡಿ ಈ ರೀತಿ 4 ಇಂಚು ಅರ್ಧ ಇಂಚು ಮಾರ್ಜಿನ್ ತೊಗೊಂಡಿದ್ದೀನಲ್ವ, 3/2ಗೆ ಅರ್ಧ ಇಂಚ್ ಮಾರ್ಜಿನ್ ತೊಗೊಂಡಿದ್ದೀನಿ. ನೋಡಿ ಇದು ಆರ್ಮಲ್ ಡೌನ್ ಬಂದುಬಿಟ್ಟು ನಾನು 2.5 ತೊಗೊತಾ ಇದ್ದೀನಿ, ಅರ್ಧ ಇಂಚು ಕಮ್ಮಿ ತೊಗೊತಿದ್ದೀನಿ ಎಲ್ಲ ಬ್ಲೌಸ್ಗಿಂತನೂ. ನೋಡಿ 7 ಇಂಚು ಆರ್ಮಲ್ ರೌಂಡ್ ತೊಗೊತಾ ಇದ್ದೀನಿ. ನೋಡಿ 10 ಇಂಚು ಸ್ಲೀವ್ಸ್ ರೌಂಡ್ ತೊಗೊತಾ ಇದ್ದೀನಿ. 10 ಇಂಚು ಸ್ಲೀವ್ಸ್ ರೌಂಡ್ ಬರುತ್ತೆ. 2.5 ಇಂಚು ಆರ್ಮಲ್ ಡೌನ್ ಬರುತ್ತೆ. 7 ಇಂಚು ಆರ್ಮಲ್ ರೌಂಡ್ ಬರುತ್ತೆ. ನೋಡಿ ಈ ರೀತಿ ಶೇಪ್ ಮಾಡ್ಕೋಬೇಕಾಗತ್ತೆ. ನೋಡಿ ಅರ್ಧ ಇಂಚು ಶೇಪ್ ಮಾಡಿದ್ದೀನಿ. ಓಕೆ, ಇದು ಸ್ಲೀವ್ಸ್ ಕಟ್ಟಿಂಗು ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್? ನೋಡಿ ಸ್ಲೀವ್ಸನ್ನು ನಾನು ಯಾವ ರೀತಿ ಶೇಪ್ ತೆಗೆದಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ನೋಡಿ ಇದು ಫ್ರಂಟು ಬ್ಯಾಕು ಶೇಪ್ ಈ ರೀತಿ ಬರಬೇಕಾಗತ್ತೆ. ಬಂದಾಗ ಮಾತ್ರ ಬ್ಲೌಸು ಕ್ಲೀನಾಗಿ ಕೂರುತ್ತೆ. ಓಕೆ, ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಯಾವ ರೀತಿ ಇದು ಮಾಡ್ಕೋಬೇಕು ಏನು ಅಂತ. ಹಾಗೆ ನೋಡಿ ಫ್ರೆಂಡ್, ಕೆಲವರು ಟಿಪ್ಸ್ಗಳನ್ನು ಕೇಳ್ತಾನೆ ಇರ್ತೀರಿ. ಕೆಲಸ ಕಲಿಯುವಾಗ ಒಳ್ಳೆ ರೀತಿ ಕೆಲಸ ಕಲೀರಿ. ಕಲಿತಾಗ ನೋಡಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರೋದಿಲ್ಲ. ಬ್ಲೌಸು ಫಿಟ್ಟಿಂಗು ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಕಲಿಯುವಾಗೆ ನಾವು ಕೆಲಸ ಕರೆಕ್ಟಾಗಿ ಕಲ್ತ್ಕೊಂಡಿಲ್ಲ ಅಂದರೆ ಮೇಲೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಆಮೇಲೆ ಏನಪ್ಪ ಅನಿಸುತ್ತೆ ಅಂದರೆ ಯಾಕಪ್ಪ ಬೇಕು ಈ ಕೆಲಸದ ಸವಾಸ ಬೇಡ ಅನ್ನಂಗಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೆಲಸನ ಕಲಿಯುವಾಗೆ ನೀಟಾಗಿ ಕೆಲಸ ಕಲ್ತ್ಕೊಳ್ಳಿ. ಓಕೆ, ಆವಾಗ ನೀವು ಟೈಲರಿಂಗಲ್ಲಿ ಸಕ್ಸಸ್ ಕಾಣ್ಬೋದು. ಇಲ್ಲ ಅಂದರೆ ಟೈಲರಿಂಗಲ್ಲಿ ಸಕ್ಸಸ್ ಕಾಣೋಕ್ಕಾಗಲ್ಲ. 1-2 ಟೈಮು ಬ್ಲೌಸು ಆಲ್ಟ್ರೇಷನ್ ಬಂತು ಅಂದರೆ ನಮಗೆ ಈ ಕೆಲಸನೇ ಬೇಡಪ್ಪ ಅನ್ನಂಗಾಗಿರುತ್ತೆ. ಓಕೆ, ಹಾಗಾಗಿ ಆಲ್ಟ್ರೇಷನ್ ಬರದೇ ಇರೋ ರೀತಿಯಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ಕೆಲಸ ಕಲ್ತ್ಕೋಬೇಕು. ಆವಾಗ ನಿಮಗೆ ಯಾವುದೇ ರೀತಿ ಆಲ್ಟ್ರೇಷನ್ ಬರೋದಿಲ್ಲ. ಓಕೆ, ನೋಡಿ ಮತ್ತೆ ಯಾರಿಗೂ ಕೂಡ ಬಟ್ಟೆನ ನೀವು ಸಾಲ ಹೊಲ್ತ್ಕೊಡ್ಬೇಡಿ. ಸಾಲ ಕೊಟ್ಟರೆ ಅಂದರೆ ಗಿರಾಕಿನೂ ಇಲ್ಲ, ದುಡ್ಡು ಇರೋದಿಲ್ಲ. ಓಕೆ, ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಎಲ್ಲ ಕಷ್ಟಪಟ್ಟು ಹೊಲ್ದಿರ್ತೀರ, ಅದರಲ್ಲಿ ಕೊಡಿ ನಾಳೆ ತಂದು ಕೊಡ್ತೀನಿ, ಆಮೇಲೆ ತಂದು ಕೊಡ್ತೀನಿ, ಕೊಡ್ರಿ ಅಂತ ತಗೊಂಡು ಹೋಗ್ತಾರೆ. ಆಮೇಲೆ ಗಿರಾಕಿನೂ ಬರೋದಿಲ್ಲ, ದುಡ್ಡು ಬರೋದಿಲ್ಲ. ನೆಕ್ಸ್ಟ್ ಬರ್ಬೇಕಾದ್ರೆ ಏನು ಯೋಚನೆ ಮಾಡ್ತಾರೆ ಅಂದರೆ ನಾವು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.